ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 39ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 39. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಅನುವಾದ: ಹೇ ಅರ್ಜುನ, ಇದು ಅಗ್ನಿಗೆ ಸಮಾನವಾಗಿ ಎಂದಿಗೂ ಪೂರ್ಣವಾಗದಿರುವ ಕಾಮರೂಪಿ ಜ್ಞಾನಿಗಳ ನಿತ್ಯ ವೈರಿಯ ಮೂಲಕ ಮನುಷ್ಯನ ಜ್ಞಾನವು ಮುಚ್ಚಲ್ಪಟ್ಟಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ತೇನ ಅನ್ನುವಂತಹ ಪದ ಕಾಮದ ಮತ್ತೆ ಇದಂ ಅನ್ನುವಂತಹ ಪದವನ್ನ ಜ್ಞಾನದ ವಾಚಕವಾಗಿದೆ ಅನ್ನುವಂಥ ಮಾತನ್ನ ಸ್ಪಷ್ಟಪಡಿಸ್ತಾ, ಆ ಕಾಮ ಇದೆಯಲ್ಲ ಅದು ಅಗ್ನಿಯ ಹಾಗೆ ಯಾವತ್ತಿಗೂ ಪೂರ್ಣ ಆಗದೆ ಇರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ತೇನ ಅನ್ನೋದು ಕಾಮಕ್ಕೆ ಯೂಸ್ ಮಾಡಿದ್ದಾರೆ, ಇದಂ ಅನ್ನುವಂಥ ಪದ ಜ್ಞಾನಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನ ಕಂಪ್ಲೀಟ್ ಆಗಿ ಸ್ಪಷ್ಟಪಡಿಸ್ತಾನೆ ಯಾಕೆ ಅದನ್ನ ಹಾಗೆ ಹೇಳಿದ್ದಾರೆ ಅಂತಂದ್ಬಿಟ್ಟು. ಈಗ ಅದೇ ಕಾಮ ಅಗ್ನಿಯ ಹಾಗೆ ಅದು ಪೂರ್ಣವಾಗಿದೆ. ಏನು ಅಗ್ನಿಯ ಹಾಗೆ ಪೂರ್ಣವಾಗಿದೆ ಅಂತಂದ್ರೆ, ಈಗ ಅಗ್ನಿಯ ಒಳಗಡೆ ನೀವು ಏನೇ ಹಾಕ್ತಾ ಇದ್ರೂ ಎಲ್ಲ ದಗ ಅಂತ ಉರಿದು ಬಿಡುತ್ತೆ. ಈಗ ಅಗ್ನಿಗೆ ನಾವು ತುಪ್ಪ ಹಾಕ್ತೀವಿ, ಸೌದೆ ಹಾಕ್ತೀವಿ, ಇನ್ನು ಬೇರೆ ಬೇರೆ ವಸ್ತುಗಳನ್ನು ಹಾಕ್ತೀವಿ. ಅಷ್ಟೆಲ್ಲ ಹಾಕಿದ್ರೆ ಅದು ತೃಪ್ತಿಯಾಗಿ ಹಾರೋಗ್ಬಿಡತ್ತಾ? ಇಲ್ಲ, ಇನ್ನೂ ದಗದಗ ಅಂತ ಉರಿಯತ್ತೆ ನೋಡಿ. ಅದೇ ರೀತಿ ಇಲ್ಲಿ ಕಾಮಕ್ಕೆ ಅದನ್ನ ಹೋಲಿಸಿದ್ದಾರೆ. ಅಂದ್ರೆ ಈ ಕಾಮ ಅನ್ನುವಂಥ ಅಗ್ನಿ ಕೂಡ ನಾವು ಒಂದ್ ಸ್ವಲ್ಪ ಅದಕ್ಕೆ ತೃಪ್ತಿ ಪಡಿಸ್ಬಿಟ್ರೆ ಅದು ತೃಪ್ತಿ ಆಗ್ಬಿಡತ್ತೆ. ಇದೊಂದು ಕೊಟ್ಬಿಡೋಣ ಅದಕ್ಕೆ ತೃಪ್ತಿ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನೀವು ಅದಕ್ಕೆ ಕೊಡ್ತಾ ಹೋಗಿ ಆ ಕಾಮ ಏನೇನೆಲ್ಲ ಕಾಮನೆ ಪಡುತ್ತೋ ಅದನ್ನು ಕೊಡ್ತಾ ಇದ್ದಷ್ಟು ಅದರಲ್ಲಿ ಇನ್ನೂ ಜಾಸ್ತಿ ಆಸಕ್ತಿ ಬರುತ್ತೆ ಹೊರತು ಆ ಆಸಕ್ತಿ ಅನ್ನೋದು ಅದಕ್ಕೆ ಕಡಿಮೆ ಆಗೋದಿಲ್ಲ. ಅಂದ್ರೆ ಅದಕ್ಕೆ ಅವತ್ತು ತೃಪ್ತಿ ಅನ್ನೋದೇ ಇಲ್ಲ, ಪೂರ್ಣವಾಗೋದೇ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಈ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಇದು ಅಗ್ನಿಗೆ ಸಮಾನವಾಗಿ, ಅಂದ್ರೆ ಅಗ್ನಿ ಯಾವ ರೀತಿ ಪೂರ್ಣವಾಗೋದಿಲ್ವೋ ಅದೇ ರೀತಿ ಇದು ಕೂಡ ಕಾಮರೂಪಿ ಜ್ಞಾನಿಗಳ ನಿತ್ಯ ವೈರಿಯ ಮೂಲಕ. ಅಂದ್ರೆ ಜ್ಞಾನಿಗಳಿಗೆ ನಿತ್ಯ ವೈರಿ ಯಾರು ಅಂತಂದ್ರೆ ಕಾಮ. ಆ ಕಾಮ ಮನುಷ್ಯನ ಜ್ಞಾನವನ್ನ ಮುಚ್ಚಿದೆ. ಆದ್ರೆ ಜ್ಞಾನಿಗಳಿಗೆ ನಿತ್ಯ ವೈರಿ ಅದು. ಅದೇ ಅಜ್ಞಾನಿಗಳಿಗೆ ಆ ಒಂದು ಕಾಮವೇ ಸರ್ವಸ್ವ ಆಗ್ಬಿಟ್ಟಿರುತ್ತೆ. ಆದರೆ ಯಾರಿಗೆ ತಿಳುವಳಿಕೆ ಜ್ಞಾನ ಇರುತ್ತೋ ಅಂಥವರಿಗೆ ಅದು ನಿತ್ಯ ವೈರಿ, ಯಾವತ್ತಿಗೂ ಅವ್ರ ಹತ್ರ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಯಾರು ಅಜ್ಞಾನಿಗಳಾಗಿರ್ತಾರೋ ಅವ್ರಿಗದು ಫ್ರೆಂಡ್ ಥರ ಆಗುತ್ತೆ. ಯಾಕೆ ಅಂತಂದರೆ ಆ ಜ್ಞಾನವನ್ನು ಮುಚ್ಚಿಬಿಟ್ಟಿರುತ್ತೆ ಈ ಕಾಮ ಅನ್ನೋದು. ಅದಕ್ಕೋಸ್ಕರ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು, ಏನು ಮಾಡ್ತಾ ಇದ್ದೀನಿ ನಾನು ಅನ್ನೋದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಅವರಿಗೆ ಅರಿವೇ ಇರೋದಿಲ್ಲ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಅನಲೇನ ಮತ್ತೆ ದುಷ್ಪುರೇಣ ಅನ್ನುವಂಥ ವಿಶೇಷಣದ ಅಭಿಪ್ರಾಯ ಏನು? ಯಾಕೆ ಇಲ್ಲಿ ಅನಲೇನ ದುಷ್ಪೂರೇಣ ಅನ್ನುವಂಥ ಶಬ್ದಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಈಗ ಅಲಂ ಅನ್ನುವಂಥ ಅವ್ಯಯ ಇದೆಯಲ್ಲ, ಅದನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಸಾಕು ಇನ್ನು ಬೇಡ ನನಗೆ ಅಂತ ಹೇಳ್ತೀವಲ್ವಾ, ಅಂದ್ರೆ ಅದೊಂದು ತೃಪ್ತಿಯ ಭಾವನೆಯ ವಾಚಕವಾಗಿ ಇಲ್ಲಿ ಅಲಂ ಅನ್ನುವಂತಹ ಅವ್ಯಯ ಇದೆ. ಯಾವುದರಲ್ಲಿ ಇದರ ಅಭಾವ ಇರುತ್ತೋ, ಅಂದ್ರೆ ತೃಪ್ತಿನೇ ಇರೋದಿಲ್ವೋ, ಇನ್ನು ಬೇಡ ಬೇಡ ನನಗೆ ಸಾಕು ಅಂತ ಯಾರಲ್ಲಿ ಇರೋದಿಲ್ವೋ ಅಂಥದನ್ನ ಅನಲ ಅಂತ ಕರೀತಾರೆ. ಅಲಂ ಅಂತಂದ್ರೆ ಏನು? ಸಾಕಪ್ಪ ನನಗಿನ್ನು ಬೇಡ ಅಂತ, ಅಂದ್ರೆ ತೃಪ್ತಿ ಆಗೋಯ್ತು ಅಂತ ಅರ್ಥ. ಅನಲ ಅಂತಂದ್ರೆ ಏನು? ಅದಿಲ್ದೆ ಇರೋದು, ತೃಪ್ತಿ ಇಲ್ದೆ ಇರೋದು, ಅಥವಾ ಇನ್ನೂ ಬೇಕು ಅಂತ ಹೇಳೋದಿರುತ್ತಲ್ಲ. ಅಂದ್ರೆ ಯಾರಲ್ಲಿ ಆ ತೃಪ್ತಿಯ ಅಭಾವವಿರುತ್ತೋ ಅದನ್ನ ಅನಲ ಅಂತ ಹೇಳ್ತಾರೆ. ಅಗ್ನಿಯಲ್ಲಿ ಬೇಕಾದ್ರೆ ನೀವು ಎಷ್ಟೇ ತುಪ್ಪ ಹಾಕಿ ಕಟ್ಟಿಗೆ ಹಾಕಿದ್ರೂ ಕೂಡ ಅದಕ್ಕೆ ತೃಪ್ತಿ ಅನ್ನೋದು ಯಾವತ್ತೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಅಗ್ನಿಯ ಇನ್ನೊಂದು ಹೆಸರೇನು ಅಂತಂದ್ರೆ ಅನಲ ಅಂತ ಕರೀತಾರೆ ಅದನ್ನ. ಯಾವುದು ಯಾವ ಪ್ರಕಾರದಿಂದಲೂ ಕೂಡ ಪೂರ್ಣ ಆಗೋದಿಲ್ವೋ ಅದನ್ನ ದುಷ್ಪೂರ, ಅಂದ್ರೆ ಅದು ಕಂಪ್ಲೀಟ್ ಅನ್ನಿಸ್ಕೊಳ್ಳೋದಿಲ್ಲ ಯಾವತ್ತಿಗೂ ಕೂಡ, ಅದನ್ನ ದುಷ್ಪೂರ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಮೇಲೆ ಹೇಳಿದಂತಹ ವಿಶೇಷಣಗಳನ್ನ ಪ್ರಯೋಗ ಮಾಡಿ
ಈ ಕಾಮ ಅನ್ನೋದು ಕೂಡ ಅಗ್ನಿಯ ಹಾಗೇನೆ ಅನಲ ಮತ್ತೆ ದುಷ್ಪೂರ ಎರಡೂ ಆಗಿದೆ ಅನ್ನುವಂತ ಒಂದು ಭಾವವನ್ನ ತೋರಿಸಿದ್ದಾರೆ. ಈ ಎರಡೂ ಶಬ್ದಗಳನ್ನ ಉಪಯೋಗ ಮಾಡಿ ಕಾಮ ಅಗ್ನಿಯ ಹಾಗೆ ಅನಲ ಅಂತಂದ್ರೆ ಅದಕ್ಕೆ ಇನ್ನು ಬೇಡ ಅಂತ ಹೇಳೋದೇ ಇಲ್ಲ. ಅದು ಇನ್ನ ದುಷ್ಪೂರ ಅಂತಂದ್ರೆ ಅದು ಪೂರ್ತಿ ಆಗೋದಿಲ್ಲ, ಅಂದ್ರೆ ಅದಕ್ಕೆ ತೃಪ್ತಿ ಅನ್ನೋದು ಇಲ್ಲ, ಅದು ಪೂರ್ತಿ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರನೇ ಕಾಮಕ್ಕೆ ಅನಲ ದುಷ್ಪೂರ ಅಂತ ಹೇಳೋದಕ್ಕೋಸ್ಕರ ಈ ಶಬ್ದಗಳನ್ನ ಉಪಯೋಗ ಮಾಡಿದ್ದಾರೆ. ಮನುಷ್ಯ ಹೇಗೆ ವಿಷಯಗಳನ್ನ ಭೋಗಿಸ್ತಾ ಹೋಗ್ತಾನೋ ಹಾಗೇನೆ ಅಗ್ನಿಯ ಹಾಗೆ ಅವನ ಕಾಮ ಹೆಚ್ಚುತ್ತಾ ಹೋಗುತ್ತೆ ಹೊರತು ಅದಕ್ಕೆ ತೃಪ್ತಿ ಅನ್ನೋದು ಆಗೋದಿಲ್ಲ. ಈಗ ನಾವು ಎಕ್ಸಾಂಪಲ್ಗೆ ಬೇಕಾದ್ರೆ ನಮ್ಮೊಳಗಡೆ ನಾವೇ ಚಿಂತನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ನನಗೆ ಯಾವುದಾದ್ರ ಮೇಲೆ ಕಾಮನೆ ಬಂದಾಗ ಆ ಕಾಮನೆಯನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಯ್ತು, ಇದೊಂದ್ಸರಿ ನಾನು ಇದನ್ನ ಭೋಗಿಸ್ಬಿಡೋಣ ಅಂತ. ಆಗ ಏನಾದರೂ ಅದು ತೃಪ್ತಿ ಆಗತ್ತಾ ನಮಗೆ? ಇಲ್ಲ. ಇನ್ನೂ ಒಂದ್ಸರಿ ಬೇಕು ಅನ್ಸುತ್ತೆ, ಅಥವಾ ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಥವಾ ಇನ್ನೂ ನೋಡ್ಬೇಕು ಅನ್ಸುತ್ತೆ, ಇನ್ನೂ ಅದನ್ನ ಸವಿಬೇಕು ಅನ್ಸುತ್ತೆ. ಇದೆಲ್ಲ ಅನ್ಸುತ್ತಲ್ವಾ ನಮಗೆ? ಅದನ್ನ ಇಲ್ಲಿ ಹೇಳ್ತಾ ಇರೋದು. ಈಗ ಇಲ್ಲೇನೇ ಹೇಳ್ತಾ ಇದ್ರು ಕೂಡ ಅದೆಲ್ಲ ನಮಗ್ ಸಂಬಂಧಪಟ್ಟಿರುತ್ತೆ. ಭಗವದ್ಗೀತೆಯಲ್ಲಿರುವಂತ ವಿಚಾರಗಳೆಲ್ಲವೂ ಕೂಡ ನಮಗೆ ಸಂಬಂಧಪಟ್ಟಂತ ವಿಚಾರಗಳೇನೆ. ಅದಕ್ಕೆ ಇಲ್ಲಿ ಏನೇ ಒಂದು ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾ ಇರ್ತಾರಲ್ಲ, ಅದರಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದ್ಸರಿ ನಾವು ಯೋಚನೆ ಮಾಡಬೇಕು, ನನ್ನಲ್ಲಿ ಈ ಒಂದು ಗುಣ ಇದೆಯಾ, ಅಥವಾ ನನ್ನಲ್ಲಿ ಎಷ್ಟರ ಮಟ್ಟಿಗಿದೆ ಇದು ಅಂತೆಲ್ಲ ನಾವು ಒಂದ್ಸರಿ ಮನನ ಮಾಡಿಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ನಾನು ಏನು ಕೆಲಸ ಮಾಡ್ಬೇಕು ನೆಕ್ಸ್ಟ್, ಅದನ್ನು ಕಡಿಮೆನೋ ಅಥವಾ ಜಾಸ್ತಿ ಮಾಡ್ಕೊಳ್ಬೇಕಾ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಾವು ಅದನ್ನು ಸರಿ ಮಾಡ್ಕೋಬೇಕು. ಅದು ಪ್ರಾಕ್ಟಿಕಲ್ ಆಗಿ ನಾವು ಮಾಡಬೇಕಾಗಿರುವಂಥದ್ದು. ಹಾಗೆ ಮಾಡಿದಾಗ ಮಾತ್ರನೇ ನಮ್ಮಲ್ಲಿ ಒಂದು ಚೇಂಜಸ್ ಬರೋದು. ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಒಬ್ಬ ರಾಜ ಯಯಾತಿ ಅನ್ನೋನು ಇರ್ತಾನೆ. ಅವನು ಎಷ್ಟೋ ಭೋಗಗಳನ್ನ ಭೋಗಿಸಿದ್ಮೇಲೆ ಮಗನ ಆಯಸ್ಸನ್ನು ಕೂಡ ತಗೊಂಡು ಅವನು ಭೋಗಿಸ್ತಾನೆ. ನಾನು ಇನ್ನೂ ಭೋಗಿಸ್ಬೇಕು ಅಂತ ಅಂದ್ಬಿಟ್ಟು. ಅದೆಲ್ಲ ಆದ್ಮೇಲೆ ಕೊನೆಯಲ್ಲಿ ಅವನು ಏನು ಹೇಳ್ತಾನೆ, ಶ್ರೀಮದ್ ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಈ ವಿಷಯ ಬರುತ್ತೆ. ನಾವು ಭಾಗವತವನ್ನ ಕೇಳ್ತಾ ಇದೀವಲ್ವಾ, ಆಗ ನಮಗೆ ಗೊತ್ತಾಗುತ್ತೆ 9ನೇ ಸ್ಕಂದಕ್ಕೆ ಬಂದಾಗ ಅದರಲ್ಲಿ ಏನ್ ಹೇಳಿದಾನೆ, ನ ಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ಧತೆ. ಅಂದ್ರೆ ಏನು, ವಿಷಯಗಳ ಉಪಭೋಗದಿಂದ ಏನಾಗುತ್ತೆ, ಕಾಮ ಯಾವತ್ತೂ ಶಾಂತವಾಗೋದಿಲ್ಲ. ಬದಲಿಗೆ ಏನಾಗುತ್ತೆ, ತುಪ್ಪದಿಂದ ಬೆಂಕಿ ಹೇಗೆ ಹೆಚ್ಚಾಗಿ ಹುರಿಯುತ್ತಾ ಬೆಳೀತಾ ಹೋಗುತ್ತೋ ಅದೇ ರೀತಿ ಇದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ ಹೊರತು ಯಾವತ್ತೂ ಅದು ಕಡಿಮೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಯಾತಿಯ ಬಗ್ಗೆ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಈ ಕಾಮ ಅಂದ್ರೆ ಏನು, ಎಷ್ಟು ತೀವ್ರವಾಗಿರುತ್ತೆ. ಆದ್ರೆ ಅದನ್ನೆಲ್ಲ ಭೋಗಿಸ್ಮೇಲೆ ಏನು ತಿಳುವಳಿಕೆ ಅವನಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನ ನಾವು ಕೇಳಿದಾಗ ನಮಗ್ ಗೊತ್ತಾಗತ್ತೆ. ಮುಂದಿನ ಪ್ರಶ್ನೆಗಳನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.